ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಬೇಸಿಕಲಿ ನಮ್ಮ ಇಂಟೀರಿಯರ್ ಟೀಮ್ ಅವ್ರನ್ನ ಮೀಟ್ ಆಗಿರೋ ಅಂಥದ್ದು. ಆ್ಯಕ್ಚುಲಿ ಅವರು ಈ ವಾರ್ಡ್ರೋಬ್ ಎಲ್ಲ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಜೊತೆಗೆ ಒಂದ್ಸಲ ಮೀಟ್ ಆಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಏನು ಫೈನಲೈಸ್ ಮಾಡಿ ಲೈಕ್ ಲ್ಯಾಮಿನೇಟ್ಸ್ ಶೀಟ್ಸ್, ವಾರ್ಡ್ರೋಬ್ ಶೀಟ್ಸ್, ಕಲರ್ಸ್, ನಮ್ಮ ಮನೆಗೆ ನಮ್ಮ ಚಾಯ್ಸ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ಫೈನಲೈಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಇತ್ತು. ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅಲ್ಲಿ ಬಿಕಾಸ್ ಏನಕ್ಕಂದ್ರೆ ಅವ್ರ ಹತ್ರ ಲಿವಿಂಗ್ ಹಾಲ್ ಆಗಲಿ ಅಥವಾ ಕಿಚನ್, ಬೆಡ್ರೂಮ್ಸ್, ಸೊ ಈ ಥರದ್ದೆಲ್ಲ ಅಲ್ಲಿ ನಾವು ಅವ್ರ ಹತ್ರ ಆಪ್ಷನ್ಸ್ ಆಲ್ರೆಡಿ ರೆಡಿ ಅವೈಲೇಬಲ್ ಇದೆ. ಸೊ ಹಾಗಾಗಿ ಒಂದ್ಸಲ ನೋಡೋಣ ಅಂತ. ಸ್ವಲ್ಪ ಪ್ರೆಷರ್ ಇದೆ, ಯಾಕಂದ್ರೆ ತುಂಬಾ ಆಪ್ಷನ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಇದೆ. ಸೊ ನೋಡೋಣ ಬನ್ನಿ ಹೇಗೆಲ್ಲ ಸೆಲೆಕ್ಟ್ ಆಗುತ್ತೆ ಅಂತ. ಇದು ಬಿಲ್ಡಿಂಗ್ ಮಾಡೋಣ. ಇದಾದ್ರೆ ಸ್ವಲ್ಪ ಡೆಪ್ತ್ ಕಡಿಮೆ ಇರುತ್ತೆ. ಸೊ ಅದೇ ನಾನು ಹೇಳಿದ್ನಲ್ವಾ, ಏನಾಗುತ್ತೆ, ಕಿಚನ್ ಹತ್ರ ಕಿಚನ್ ಬಂದು ಶೆಡ್ ಇದೆ. ನೋಡ್ತಾ ಇದ್ದೀವಿ. ಅದು ಯಾಕಂದರೆ ನಮ್ಮನೇಲಿ ಇವಾಗ ಬಾಷ್ ಡಿಶ್ ವಾಷರ್ ಇದೆ, ಬಟ್ ನಾವು ಇನ್ಬಿಲ್ಟ್ ಏನಾದರೂ ಮಾಡಬೇಕಂದ್ರೆ ಯಾವ ರೀತಿ ಆಪ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪರ್ಗೋಲಾ ಡಿಸೈನ್ ಮಾಡಬೇಕಂದ್ರೆ ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಸಿಗಾಗಲಿ ಕಿಡ್ಸ್ ರೂಮ್, ಗೆಸ್ಟ್ ರೂಮ್ ಏನು ಕಾನ್ಸೆಪ್ಟ್, ಯಾಕಂದರೆ ಅವ್ರು ರೆಂಡರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಸ್ವಲ್ಪ ಮ್ಯಾಚ್ ಮಾಡ್ಕೋಬೇಕು. ಸೊ ಅಲ್ಲಿ ಆಲ್ರೆಡಿ ಅವ್ರು ನಮ್ಗೆ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನಾವು ಯಾವ ರೀತಿ ಕಲರ್ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಿಯರೆಸ್ಟ್ ಒಂದಂತೂ ಗೊತ್ತಾಯ್ತು, ಇಂಟೀರಿಯರ್ ಜಸ್ಟ್ ಕಲರ್ಸ್ ಅಲ್ಲ, ಎವ್ರಿ ಟೆಕ್ಸ್ಚರ್, ಎವ್ರಿ ಫಿನಿಶ್ ಚೇಂಜಸ್ ಯುವರ್ ಎಂಟೈರ್ ಹೋಮ್. ಸೊ ಫಿಸಿಕಲಿ ನೀವೇನು ಇಲ್ಲಿ ನೋಡ್ತೀರಾ ಅಲ್ವಾ, ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಕಂಪೇರ್ಡ್ ಟು ಜಸ್ಟ್ ರೆಂಡರ್ಸ್ ಆರ್ ದ ಮೊಬೈಲ್ ವಾಟ್ ದ ಫೋಟೋಸ್ ವಿ ಹ್ಯಾವ್. ಯಾಕಂದರೆ ಇಲ್ಲಿ ನಾವು ಆ್ಯಕ್ಚುಲಿ ಸಿಂಪಲ್ ಆಗಿ ಮುಗಿಸ್ಕೊಂಡು ಹೋಗ್ಬೇಡ ಅನ್ಕೊಂಡ್ವಿ, ಬಟ್ ಇಲ್ಲಿ ಬಂದಾದ್ಮೇಲೆ ಇದನ್ನೆಲ್ಲ ನೋಡಾದ್ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ತುಂಬ ಕ್ಯಾಟ್ಲಾಗ್ಸ್ ಇದೆ. ಆ್ಯಂಡ್ ಲೈಕ್ ಹೇಗಂದರೆ ತುಂಬ ಲೈಕ್ ಮ್ಯಾಟ್ ಫಿನಿಶಿಂಗ್ ಹೋಗಬೇಕಾ, ಎಕ್ಲಿಕ್ ಹೋಗಬೇಕಾ, ಲ್ಯಾಮಿನೇಟ್ ಆಪ್ಷನ್ಸ್ ಇದೆ. ಸೊ ನೋಡಬೇಕು, ಯಾಕಂದ್ರೆ ಆಲ್ಮೋಸ್ಟ್. ಆ್ಯಂಡ್ ಇನ್ನೊಂದು ನೋಡೋಕ್ಕೂ ಚೆನ್ನಾಗಿರಬೇಕು, ಮೇಂಟೆನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಈಸಿ ಇರಬೇಕು. ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ನಾವೇನೋ ತುಂಬ ಲುಕ್ ಆ್ಯಂಡ್ ಫೀಲ್ ಹೋಗೋಣ ಅನ್ಕೊಂಡ್ಬಿಡ್ತೀವಿ, ಬಟ್ ಪ್ರಾಕ್ಟಿಕಲಿ ವಿ ಹ್ಯಾವ್ ಟು ಸಿ, ಯಾಕಂದರೆ ಅದು ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅವರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನು ಹೇಗಿರುತ್ತೆ. ಇದರಲ್ಲಿ ಅಂದ್ರೆ ಸಾಫ್ಟ್ ಕ್ಲಾತ್ ಯೂಸ್ ಮಾಡ್ಬೇಕು. ಸೊ ಮ್ಯಾಟ್ ಫಿನಿಶಿಂಗ್ ಯಾಕೋ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಏನೋ ಒಂಥರ ಅದು ಇಟ್ ಗಿವ್ಸ್ ಅ ವೆರಿ ಲಕ್ಸುರಿ ಆರ್ ದ ಎಲಿಗೆಂಟ್ ಲುಕ್ಸ್ ಅಂತಾನೆ ಹೇಳ್ಬೋದು. ನಾವು ಏನೆಲ್ಲ ಫೈನಲ್ ಮಾಡಿದ್ವಿ, ಹೇಗೆಲ್ಲ ಬರುತ್ತೆ ಔಟ್ಕಮ್, ಅದನ್ನೆಲ್ಲ ನೀವು ವೇಟ್ ಮಾಡಬೇಕಾಗತ್ತೆ. ನಾನು ಒಂದ್ಸಲ ಎಲ್ಲ ಕಂಪ್ಲೀಟ್ ಆದಮೇಲೆ ಹೋಮ್ ಟೂರು ಮಾಡ್ತೀನಿ. ಆ್ಯಂಡ್ ನಮ್ಮ ಕನ್ಸ್ಟ್ರಕ್ಷನ್ ಅವರು ಬಂದು ಟೀಮ್ ಬೇರೆಯವರಿದ್ದಾರೆ ಆ್ಯಂಡ್ ಇಂಟೀರಿಯರ್ ಟೀಮ್ ಅವರು ಬೇರೆಯವರಿದ್ದಾರೆ. ಸೊ ಇವರ ಇನ್ಸ್ಟಾ ಪೇಜು ಇದೆ. ಆ್ಯಂಡ್ ರೀಸೆಂಟ್ಲಿನೂ ನಾನು ನಮ್ಮ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗಿದೆ, ಅದ್ರದ್ದು ರೀಲು ಹಾಕಿದ್ದೀನಿ. ಬಟ್ ಅದ್ರಿಗಿಂತ ಮುಂಚೆ ಇದು ತುಂಬ ದಿನದಿಂದ ಹಿಂದೆ ಮೀಟ್ ಆಗಿರೋವಂಥದ್ದು. ಬಿಕಾಸ್ ವಾರ್ಡ್ರೋಬ್ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಅವರು ಬ್ಯಾಕ್ಗ್ರೌಂಡಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಅವರೂ ಅದರದ್ದೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಮಟೀರಿಯಲ್ ಯಾವ ರೀತಿ ನಾವು ಚೂಸ್ ಮಾಡ್ತೀವಿ, ಯಾವ ರೀತಿ ಅದ್ರದ್ದು ಕರ್ಟನ್ ಫಿನಿಶ್, ಲುಕ್ ಆ್ಯಂಡ್ ಫೀಲ್ ಅದೆಲ್ಲ ಹೇಗೆ, ಅದೆಲ್ಲ ಮುಂಚೆನೇ ರೆಡಿ ಮಾಡ್ಕೋಬೇಕಾಗತ್ತೆ. ಲೈಟ್ ಶೇಡ್ಸ್ ಹೋಗಬೇಕಾ, ಡಾರ್ಕ್ ಶೇಡ್ಸ್ ಹೋಗಬೇಕಾ, ಅಥವಾ ನಂಗೊಂದು ಸ್ವಲ್ಪ ಎಲ್ಲ ಕಡೆ ವುಡನ್ ಟಚ್ ಇರಬೇಕು ಅಂತ ಇತ್ತು. ದೆನ್ ಅಗೇನ್ ಅದು ಮೇಂಟೆನೆನ್ಸ್ ಎಲ್ಲನೂ ನೋಡಬೇಕಿತ್ತು. ಬಟ್ ನೋಡಬೇಕು, ಅದು ಮಿನಿಮಲಿಸ್ಟಿಕ್ ಆಗಿ ಹಾಕಿದ್ರೂ ಕ್ಲಾಸಿಯಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಅದು ಔಟ್ಕಮ್ ಹೇಗೆ ಬರುತ್ತೆ ಏನು. ಆ್ಯಂಡ್ ಕಿಡ್ಸ್ ರೂಮಲ್ಲಿ ಹೇಗೆ ಮಾಡಬೇಕು ಅದನ್ನೆಲ್ಲ ನೋಡಿ. ಇಲ್ಲಿ ನಾವು ಒಂದ್ಸಲ ಫೈನಲ್ ಆದಮೇಲೆ ಅವರಲ್ಲಿ ಅದ್ರ ಫೋಟೋ ತಗೊಂಡು ಇಲ್ಲಿ ನಾವೇನು ಚೂಸ್ ಮಾಡಿದ್ದೀವಲ್ಲ ಅದರದ್ದೆಲ್ಲ ಫೈನಲೈಸ್ ಮಾಡ್ಕೊತಾ ಇದ್ದಾರೆ. ಯಾಕೆ ಸ್ವಲ್ಪ ಪ್ರೆಷರ್ ಇದೆ ಅಂದರೆ, ಒಂದ್ಸಲ ಇದು ಫಿಕ್ಸ್ಡ್ ಆದಮೇಲೆ ಫಿಕ್ಸ್ಡ್ ಆಯ್ತಾ, ಯಾಕಂದರೆ ಮತ್ತೆ ನೀವು ಚೇಂಜ್ ಮಾಡೋದು ಅದೆಲ್ಲ ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಗೇನಾದರೂ
ಚೇಂಜ್ ಮಾಡಬೇಕು ಅಂದ್ರೆ ಆ ಟೈಮಲ್ಲಿ ಮಾಡೋವಂಥದ್ದು. ಬಟ್ ಇದು ಇವಾಗೆಲ್ಲ ಟೈಲ್ಸ್ ಆಗಲಿ, ಈ ವುಡನ್ ಥಿಂಗ್ಸ್ ಇಂಟೀರಿಯರ್ ಅದೆಲ್ಲ ಒಂದ್ಸಲ ಫಿಕ್ಸ್ ಆದಮೇಲೆ ಫಿಕ್ಸ್ಡ್ ಅಷ್ಟೇ. ಹೋಗ್ಬೋದು ಜಸ್ಟ್ ರಫ್ ಬಟ್ ಕಲರ್ ಹೋಗ್ಬೋದು, ಈ ಕಲರ್ ಹೋಗ್ಬೋದು, ಈ ಕಲರ್. ಇವರಿಗಂತೂ ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ ಆಯಿತಾ. ನಾವು ನಮ್ಮ ಹತ್ರನೂ ಎಷ್ಟೊಂದು ಆಪ್ಷನ್ಸ್ ಎಲ್ಲ ನಾವು ಇಟ್ಕೊಂಡು ನಾವು ಹೇಳಿದ್ರು ಸಾಕು ಮುಗಿಸ್ಕೊಂಬಿಡೋಣ ಅಂತ ಅಂದ್ರೂ, ಬಟ್ ಹಿ ಹ್ಯಾಡ್ ಅ ಲಾಟ್ ಆಫ್ ಪೇಷನ್ಸ್. ಅವ್ರು ಇದಿಲ್ಲ ಅದು ಬಂದರೆ ಅದು ಚೆನ್ನಾಗಾಗುತ್ತೆ. ಅಫ್ಕೋರ್ಸ್ ಎವ್ರಿ ಒನ್ ಡಸ್, ಬಟ್ ಇವರು ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡ್ತಾರೆ. ಆ್ಯಂಡ್ ಮೋರೋವರ್ ಇವರು ನಮ್ಮ ಹಳೆ ಅಪಾರ್ಟ್ಮೆಂಟ್ ಇವರೇ ಮಾಡಿದ್ದು 6 years ಬ್ಯಾಕ್. ಹಾಗಾಗಿ ನಾವು ಇವ್ರ ಹತ್ರನೇ ಚೂಸ್ ಮಾಡೋಣ ಅಂದ್ಕೊಂಡು. ಇದಂತೂ ಕಲರ್ ಶ್ಯಾಡೋ ಐ ಶ್ಯಾಡೋ ಇದ್ದಂಗಿದೆ, ಅಷ್ಟು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಚೂಸ್ ಮಾಡಬೇಕು, ಗ್ಲಾಸಿನ ಮತ್ತು ಮ್ಯಾಟಾ? ಯಾರೆಲ್ಲ ಕಟ್ತಾ ಇದ್ದೀರಾ ಮನೆ, ಯಾರೆಲ್ಲ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ನಮ್ಮ ಮನೆ ವಿಡಿಯೋ ಸ್ಟೇಜಸ್ ಏನೇನಿದೆ ನೋಡಿ, ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗ್ಬೋದು. ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಹಾಕಿ. ಇದು ಮ್ಯಾಟ್, ಇದೆಲ್ಲ ಮ್ಯಾಟ್. ಸೂಪರ್ ಮ್ಯಾಟ್. ಸೊ ಫೈನಲಿ ಎಲ್ಲ ಸೆಲೆಕ್ಷನ್ ಆಗಿದೆ. ಅವರು ನಮ್ಮ ಕೊಟೇಶನ್ ಕೊಟ್ಟಿದ್ದಾರೆ, ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.